ನಮಸ್ಕಾರ. ಬೆಂಗಳೂರಿನಲ್ಲಿ ಒಂದು 25 ವರ್ಷ ಹಿಂದೆ ಹೋದರೆ ಎಲ್ಲ ಕಡೆ ಬಾವಿಗಳು ಇತ್ತು. ಇವತ್ತಿನ ದಿವಸ ಬಾವಿಗಳು ಮಾಯವಾಗಿದೆ, ಎಲ್ಲ ಕಡೆ ಬೋರ್ವೆಲ್. ಇದರ ಉದ್ದೇಶ ಏನಿಲ್ಲ, ಅಂತರ್ಜಲ ಮಟ್ಟ ಕುಸಿದೋಗಿದೆ. ಅದಕ್ಕೆ ಕಾರಣ ನಮ್ಮಲ್ಲಿ ಕಾಕಡೈಸೇಷನ್ನು, ವೈಟ್ ಟಾಪಿಂಗು, ಎನರ್ನೇಟಿಂಗು ಯಾವುದಾದ್ರೂ ಹೆಸರಿನಲ್ಲಿ ನಾವು ಭೂಮಿಗೆ ಇಳಿಬೇಕಾದಂತಹ ಮಳೆಯ ನೀರನ್ನು ನಿಲ್ಲಿಸ್ತಾ ಇಲ್ಲ. ಅದನ್ನು ನಾವು ಎತ್ಕೊಳ್ಳೋದು ಮಾತ್ರ ಬಾವಿಗಳಿಂದ ನೀರುತ್ತಾ ಇದ್ವಿ. ಬೋರ್ವೆಲ್ಗಳು ಬಂತು, ಈಗ ಡೀಪರ್ ಬೋರ್ವೆಲ್ಗಳು ಬಂತು. ಈಗ ಅಂತರ್ಜಲ ಮಟ್ಟ ಬಹಳ ಕುಸಿತ ಕಂಡಿದೆ. ಈವಾಗಲೇ ಕೆಲವು ಅಡಿಯ ಬೋರ್ವೆಲ್ಗಳು 1000 ಅಡಿಯನ್ನು ದಾಟಿರೋದು ನೋಡ್ತಾ ಇದ್ದಾರೆ ಎಲ್ಲ ಕಡೆನೂ. ಅದರಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಜಾಗದಲ್ಲಿ ಜ್ಞಾನ ಭಾರತಿಯಲ್ಲಿ ನಾವು ಒಂದು ಪ್ರಯೋಗ ಮಾಡಿದಾಗ ಈಗ 200 ಅಡಿಗೆ ನೀರು ಸಿಗ್ತಾ ಇದೆ. 1.5 ಕಿಲೋಮೀಟರ್ ನೀವು ಪೈಪ್ ತೊಗೊಂಡವರು ಕೂಡ ನೀರು ಬರ್ತೋಗ್ತಾ ಇಲ್ಲ. ಅದಕ್ಕೆ ಕಾರಣ ಏನೆಂದರೆ ವಿಶಾಲವಾದ ಓಪನ್ ಸ್ಪೇಸ್, ಮರಗಿಡಗಳು ಕೂಡಿದೆ, ಕಾಡು ಮತ್ತು ನೀರಿನ ಅವಿನಾಭಾವ ಸಂಬಂಧ ಅಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಥರ ನಾವು ಓಪನ್ ಸ್ಪೇಸಸ್ನ, ಕಾಡುಗಳನ್ನ ಉಳಿಸ್ಕೋಬೇಕು, ಬೆಟ್ಟ ಗುಡ್ಡಗಳನ್ನ ಉಳಿಸ್ಕೋಬೇಕು. ಅವಾಗಷ್ಟೇ ನಮಗೆ ಆ ಫ್ರಾಕ್ಚರ್ ಝೋನ್ಗೆ ನೀರು ಹೋಗುತ್ತೆ, ನೀರು ಮೇಲೆ ಬರುತ್ತೆ, ನಮ್ಗೆ ಅನುಕೂಲ.